ನಮಸ್ತೆ, ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತಿನ ಸ್ಪೆಷಲ್ ಕೆಂಪು ಕಡಲೆಬೀಜ ಅಥವಾ ಮಸಾಲ ಕಡಲೆಬೀಜ. ಈ ಬೇಕರಿಗಳಲ್ಲೆಲ್ಲ ಯಾವ ರೀತಿ ಸಿಗುತ್ತೋ ಅಷ್ಟೇ ಪರ್ಫೆಕ್ಟ್ ಆಗಿರುವಂತಹ ಕಡಲೆಬೀಜ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ರೀತಿ ಉಂಡೆ ಉಂಡೆ ಆಗಿಲ್ಲ, ನೀಟಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಈ ರೀತಿ ಕಡಲೆಬೀಜನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ. ಮಸಾಲ ಕಡಲೆಬೀಜ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಕಡಲೆಬೀಜ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು. ಹಾಗೆ ಇದಕ್ಕೆ 1 ಚಮಚದಷ್ಟು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಇದಕ್ಕೀಗ ಸ್ವಲ್ಪ ನೀರು ಚಿಮ್ಮಿಸ್ಕೋಬೇಕು. ಈ ಚಮಚದ ಅಳತೆಯಲ್ಲಿ ತೊಗೊಳ್ಳಿ, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ. ಒಂದು 2 ಚಮಚ ಅಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇವತ್ತು ನಾನು ತೋರಿಸ್ತಾ ಇರೋಂಥ ಮೆಥಡಲ್ಲೇ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಬಿಡಿ ಬಿಡಿಯಾಗಿರೋಂತಹ ಕಡಲೆಬೀಜ ಬರುತ್ತೆ. ಮಸಾಲೆ ಎಲ್ಲ ಹಾಕಿದಾಗ ಉಂಡೆ ಉಂಡೆ ಥರ ಆಗುತ್ತೆ, ಆ ಥರ ಆಗಲ್ಲ. ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಈಗ ಖಾರದ ಪುಡಿ ಎಲ್ಲ ನೀಟಾಗಿ ಇಟ್ಕೊಂಡಿದೆ ಕಡಲೆಬೀಜಕ್ಕೆ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳಿ, ಸ್ವಲ್ಪ ಅದು ನೆನೆಬೇಕು. ಈಗ ಒಂದು ಬೌಲ್ಗೆ 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು, ನಾರ್ಮಲಿ ನಾವು ಬೋಂಡಕ್ಕೆಲ್ಲ ಬಳಸ್ತೀವಲ್ಲ ಆ ಕಡಲೆ ಹಿಟ್ಟು 2 ಚಮಚ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ಅಷ್ಟೇ 2 ಚಮಚ ಹಾಕ್ತಾಯಿದ್ದೀನಿ. ಇದಕ್ಕೀಗ ಖಾರದ ಪುಡಿ ಹಾಕ್ಕೋಬೇಕು, ಹಾಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನೀರೆಲ್ಲ ಹಾಕಿ ಕಲಸೋಕೆ ಹೋಗಬೇಡಿ, ಇದೇ ಥರ ಡ್ರೈ ಪೌಡ್ರ್ ಇರಬೇಕು. ನೀರನ್ನು ಯಾವ ಹಂತದಲ್ಲಿ ಎಷ್ಟು ಹಾಕಬೇಕು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ರೀತಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಈಗ ನೆನೆಸಿಟ್ಟಿದ್ದಂತಹ ಕಡಲೆಬೀಜ ತಗೊಳ್ಳೋಣ ನೋಡಿ. ಇದಕ್ಕೀಗ ಸ್ವಲ್ಪನೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪೌಡರ್ ಹಾಕೋಬೇಕು. ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟಿನ ಮಿಶ್ರಣ ಇತ್ತಲ್ಲ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗಲೂ ನೀವು ನೀರು ಹಾಕಬಾರ್ದು, ನೀಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಿನ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೀವು ಇದಕ್ಕೆ ಚಮಚದ ಅಳತೆಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ 2 ಚಮಚ ಹಾಕಿದೆ ನೋಡಿ. 2 ಚಮಚ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಮತ್ತೆ ಇನ್ನೊಂದು 2 ಚಮಚ ಹಾಕ್ತಾಯಿದ್ದೀನಿ ನೋಡಿ. ಈಗ ಇನ್ನೊಂದು 2 ಚಮಚ. ಈ ರೀತಿ ಸ್ವಲ್ಪನೇ ಚಮಚದ ಅಳತೆಯಲ್ಲಿ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ಡ್ರೈ ಇರುತ್ತಂದ್ರೆ ಹೋಗಬೇಕು, ಅಷ್ಟು ಮಾತ್ರ ನೀರು ಹಾಕಬೇಕು ನೋಡಿ. ಈಗ ಕಡಲೆಬೀಜಕ್ಕೆಲ್ಲ ಹಿಟ್ಟು ಹೊಂದ್ಕೊಂಡಿದೆ, ಆದರೂ ಕಡಲೆಬೀಜ ಉದ್ರಾಗೇ ಇದೆ. ಕಲಸುವಾಗಲೇ ನಾವು ಈ ರೀತಿ ಕಲಿಸ್ಕೋಬೇಕು ನೋಡಿ. ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಕರಿಯೋಣ. ಎಣ್ಣೆ ಕಾದಿದೆ ನೋಡಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆಬೀಜನ ಬಿಸಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಹಾಕುವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಲಿ. ನಂತರ ಅದನ್ನು ಮೀಡಿಯಮ್ ಫ್ಲೇಮ್ಗಿಡಿ, ಇಲ್ಲಾಂದರೆ ಕಡಲೆಬೀಜ ಒಳಗಡೆಯಿಂದ ಬೆಂದಿರಲ್ಲ. ನೋಡಿ, ಹೀಗೆ ಹಾಕಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಎಲ್ಲೂ ಉಂಡೆ ಉಂಡೆ ಆಗಿಲ್ಲ, ನೀಟಾಗಿ ಬಿಡಿ ಬಿಡಿಯಾಗಿ ಬಂದಿದೆ. ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ನೋಡಿ. ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಕಡಲೆಬೀಜ ಆಗಿರೋದ್ರಿಂದ ಒಳಗಡೆ ಎಲ್ಲ ಹಾಗೆ ಹಸಿ ಅನಿಸುತ್ತೆ. ಆಮೇಲೆ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ
ನೋಡಿ ಇದು ಇಷ್ಟ ಆದರೆ ಆಯಿತು. ಈಗ ತೆಕ್ಕೋತಾ ಇದ್ದೀನಿ ನೋಡಿ. ಹಾಗೆ ಉಳಿದಿರುವಂತಹ ಕಡಲೆ ಬೀಜನ ಹಾಗೆ ಫ್ರೈ ಮಾಡಿ, ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ತೆಕ್ಕೊಂಡ್ರೆ ಆಯಿತು ನೋಡಿ. ಇಷ್ಟು ಪರ್ಫೆಕ್ಟಾಗಿ ನಾವು ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಅಥವಾ ಹೊರಗಡೆ ಅಂಗಡಿ ಸ್ಟೈಲಲ್ಲಿ ಮಸಾಲ ಕಡಲೆ ಬೀಜ ಹೇಗೆ ಮಾಡ್ಬೋದು ಅಂತ ನೋಡಿದ್ರಲ್ಲ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಥರ ಕಲರ್ ಎಲ್ಲ ಹಾಕಿರಲ್ಲ ನೋಡಿ. ಕಲರು ಸಹ ಎಷ್ಟು ನೀಟಾಗಿ ಬಂದಿದೆ. ಹಾಗಾದರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.